ದೆಹಲಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ದೌಡಾಯಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ದೆಹಲಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತು ದಿನೇಶ್ ಗುಂಡೂರಾವ್ ದೌಡಾಯಿಸಿದ್ದಾರೆ. ರಾಹುಲ್ ಗಾಂಧಿಯನ್ನ ಉಭಯ ನಾಯಕರು ಕೂಡ ಭೇಟಿ ಮಾಡಲಿದ್ದಾರೆ. ಎಐಸಿಸಿ ಸಭೆ ಬಳಿಕ ರಾಹುಲ್ ಅನ್ನ ಭೇಟಿ ಮಾಡಲಿದ್ದಾರೆ. ಕೈ ನಾಯಕರು ಬಿಜೆಪಿ ಆಪರೇಷನ್ ಕಮಲ ಕುರಿತು ಮಾತುಕತೆಯನ್ನ ನಡೆಸಲಿದ್ದಾರೆ. ಸಮ್ಮಿಶ್ರ ಸರ್ಕಾರದ ಅಳಿವು ಉಳಿವಿನ ಬಗ್ಗೆಯೂ ಕೂಡ ಚರ್ಚೆಯನ್ನ ನಡೆಸಲಿದ್ದಾರೆ. ಜೊತೆಗೆ ಉಳಿದ ನಿಗಮ ಮಂಡಳಿ ನೇಮಕ ಕುರಿತು ವಿಚಾರವಾಗಿ ಕೂಡ ಚರ್ಚೆಯನ್ನ ನಡೆಸಲಿದ್ದಾರೆ. ಕೆಲವರ ಸಚಿವ ಸ್ಥಾನ ಬದಲಾವಣೆ ಕುರಿತು ಕೂಡ ರಾಹುಲ್ ಗಾಂಧಿ ಅವರು ಜೊತೆ ಚರ್ಚೆಯನ್ನ ನಡೆಸಲಿದ್ದಾರೆ. ಮೂವರು ಸಚಿವರನ್ನ ಕೈಬಿಟ್ಟು ಹೊಸಬರಿಗೆ ಅವಕಾಶ ನೀಡುವಂತ ಸಾಧ್ಯತೆಗಳು ಇವೆ. ವೆಂಕಟರಮಣಪ್ಪ, ಪುಟ್ಟರಂಗ ಶೆಟ್ಟಿ ಕೈಬಿಡುವ ಬಗ್ಗೆ ಚರ್ಚೆಯನ್ನ ನಡೆಸಲಿದ್ದಾರೆ. ರಾಮಲಿಂಗಾರೆಡ್ಡಿ ಮತ್ತು ರೋಷನ್ ಬೇಗ್ಗೆ ಅವಕಾಶ ಕೊಡುವಂತ ಸಾಧ್ಯತೆ ಇದೆ ಇಲ್ಲಿ. ದೆಹಲಿಗೆ ಸಿದ್ದರಾಮಯ್ಯ ಮತ್ತು ದಿನೇಶ್ ಗುಂಡೂರಾವ್ ದೌಡಾಯಿಸಿದ್ದಾರೆ. ಈಗ ರಾಹುಲ್ ಗಾಂಧಿಯನ್ನ ಉಭಯ ನಾಯಕರು ಭೇಟಿ ಮಾಡಲಿದ್ದಾರೆ. ಎಐಸಿಸಿ ಸಭೆ ಬಳಿಕ ರಾಹುಲ್ರನ್ನ ಕೈ ನಾಯಕರು ಭೇಟಿ ಮಾಡಲಿದ್ದಾರೆ. ಕೆಲವೊಂದು ಬದಲಾವಣೆಗಳನ್ನ ಪಕ್ಷದಲ್ಲಿ ಏನೆಲ್ಲ ಬದಲಾವಣೆಗಳು ಮಾಡಬೇಕು ಅದನ್ನ ಬಗ್ಗೆ ಚರ್ಚೆ ಮಾಡುವಂತಹ ಸಾಧ್ಯತೆಗಳು ಇವೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಶಿವು ಜೋಹಳ್ಳಿ. ಎಸ್ ಶಿವು, ಇವಾಗ ಏನೋ ಮಾಜಿ ಸಿಎಂ ಮತ್ತು ದಿನೇಶ್ ಗುಂಡೂರಾವ್ ಅವರು ಈಗ ದೆಹಲಿಗೆ ದೌಡಾಯಿಸಿದ್ದಾರೆ. ಏನೆಲ್ಲ ಬದಲಾವಣೆಗಳು ಆಗಬಹುದು ಪಕ್ಷದಲ್ಲಿ? ಈಗ ಇವತ್ತು ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರು ಎಲ್ಲ ರಾಜ್ಯಗಳ ಪಿಸಿಸಿ ಅಧ್ಯಕ್ಷರು ಮತ್ತೆ ಸಿಎಲ್ಪಿ ನಾಯಕರನ್ನ ಸಭೆ ಆಹ್ವಾನಿಸಿದ್ದಾರೆ. ಹಾಗಾಗಿ ಇವತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಕೂಡ ಈಗ ದೆಹಲಿಗೆ ಪ್ರಯಾಣ ಮಾಡಿದ್ದಾರೆ. 10:30ಕ್ಕೆ ದೆಹಲಿಯ ರಾಹುಲ್ ನಿವಾಸದಲ್ಲಿ ಸಭೆ ನಡೆಯುತ್ತೆ. ಅಂದ್ರೆ ಎಲ್ಲಾ ರಾಜ್ಯಗಳ ಕೆಪಿ ಅಧ್ಯಕ್ಷರು ಏನಿದ್ದಾರೆ, ಪಿಸಿಸಿ ಪ್ರೆಸಿಡೆಂಟ್ಗಳು ಇರ್ತಾರೆ, ಜೊತೆಗೆ ಸಿಎಲ್ಪಿ ಲೀಡರ್ ಶಾಸಕಾಂಗ ಪಕ್ಷದ ನಾಯಕರು ಕೂಡ ಒಂದು ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಯಾಕೆಂದ್ರೆ ಮುಂದೆ ಬರುವಂತಹ 2019 ಲೋಕಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ಬೂತ್ ಮಟ್ಟದಲ್ಲಿ ಪಕ್ಷವನ್ನ ಯಾವ ರೀತಿಯಾಗಿ ಬಲಗೊಳಿಸಬೇಕು, ಜೊತೆಗೆ ಪ್ರಾದೇಶಿಕ ಪಕ್ಷಗಳ ಜೊತೆ ಯಾವ ರೀತಿಯಾಗಿ ಮೈತ್ರಿಯನ್ನ ಮಾಡ್ಕೊಳ್ಬೇಕು, ಮತ್ತೆ ಎಲ್ಲೆಲ್ಲಿ ಮೈತ್ರಿ ಮಾಡ್ಕೊಳ್ಬೇಕು, ಎಲ್ಲಿ ಬೇಡ, ಮತ್ತೆ ಯಾವ ಪಕ್ಷಗಳ ಜೊತೆ ನಾವು ಮೈತ್ರಿ ಸೀಟು ಹೊಂದಾಣಿಕೆಯನ್ನ ಮಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಚರ್ಚೆ ಆಗತ್ತೆ. ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸದಸ್ಯರನ್ನ ನೋಂದಣಿ ಮಾಡುವಂತ ಒಂದು ಪ್ರಕ್ರಿಯೆಗೆ ಕೂಡ ಇವತ್ತು ಚಾಲನೆಯನ್ನ ಕೊಡ್ಲಾಗತ್ತಿದೆ. ಯಾಕೆಂದ್ರೆ ಹೆಚ್ಚಿನ ಈ ಬಾರಿ ಬಿಜೆಪಿಯನ್ನ ಸೋಲಿಸಿ ನಾವು ಅಧಿಕಾರಕ್ಕೆ ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೆಚ್ಚು ಸೀಟುಗಳನ್ನ ಗೆಲ್ಲೇಬೇಕು ಅಂತ ಹೇಳಿ ಈಗ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ. ಈ ನಿಟ್ಟಿನಲ್ಲಿ ದೆಹಲಿಯ ಸಭೆಯಲ್ಲಿ ಸಾಕಷ್ಟು ರೂಪುರೇಷೆಗಳು, ಸಿದ್ಧತೆಗಳು, ತಯಾರಿ ಮತ್ತೆ ರಣತಂತ್ರಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ನಂತರ ಈಗ ಶಿವು, ಈಗ ಈ ಎರಡು ಸಚಿವ ಸ್ಥಾನವನ್ನ ಬದಲಾಯಿಸುವಂತ ಸಾಧ್ಯತೆ ಇದೆ. ಅವ್ರ ಬದಲಾಗಿ ರಾಮಲಿಂಗಾರೆಡ್ಡಿ ಮತ್ತು ರೋಷನ್ ಬೇಗ್ಗೆ ಅವಕಾಶ ನೀಡುವಂತ ಸಾಧ್ಯತೆಗಳು ಇದೆಯಂತೆ, ಹೌದಾ? ದಿವ್ಯಾ, ಈ ಒಂದು ಎಐಸಿಸಿ ಸಭೆ ಮುಕ್ತಾಯದ ಬಳಿಕ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರನ್ನ ಭೇಟಿಗೆ ಸಮಯ ಕೇಳಿದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಮಧ್ಯಾಹ್ನ ಭೇಟಿ ಮಾಡ್ತಾರೆ. ರಾಹುಲ್ ಗಾಂಧಿ ಅವರ ಜೊತೆ ಈ ಬಗ್ಗೆ ಚರ್ಚೆ ಮಾಡ್ತಾರೆ. ಯಾಕೆಂದ್ರೆ ಇಬ್ಬರು ಸಚಿವರು ಸರಿಯಾಗಿ ಕೆಲಸ ನಿರ್ವಹಿಸ್ತಾ ಇಲ್ಲ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ವೆಂಕಟರಮಣಪ್ಪ ಮತ್ತೆ ಪುಟ್ಟರಂಗ ಶೆಟ್ಟಿ ಅವರ ಮೇಲೆ ಈಗ ಒಂದು ಆರೋಪ ಬಂದಿರೋದ್ರಿಂದ ಈ ಇಬ್ಬರನ್ನ ಬದಲಾಯಿಸಿ ಅವರ ಜಾಗಕ್ಕೆ ರೋಷನ್ ಬೇಗ್ ಮತ್ತೆ ರಾಮಲಿಂಗಾರೆಡ್ಡಿ ಅವರನ್ನ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ರಾಜ್ಯ ಕಾಂಗ್ರೆಸ್ ನಾಯಕರು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಇವತ್ತು ಉಳಿದಂತ ನಿಗಮ ಮಂಡಳಿಗಳು ಏನಿದೆ ಅದರ ಅಧ್ಯಕ್ಷರ ಸ್ಥಾನ, ನಿರ್ದೇಶಕರ ಸ್ಥಾನ ತುಂಬೋದು, ಮತ್ತೆ ಇಬ್ಬರು ಸಚಿವರನ್ನ ಬದಲಾವಣೆ ಮಾಡ್ಬೇಕಾ ಬೇಡವಾ ಅನ್ನುವಂತ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರ ಜೊತೆ ಸಿದ್ದರಾಮಯ್ಯ ಚರ್ಚೆಯನ್ನು ನಡೆಸ್ತಾರೆ. ಚರ್ಚೆಯ ನಂತರ ಅವರು ಬದಲಾವಣೆಗೆ ತೀರ್ಮಾನವನ್ನು ಕೂಡ ಮಾಡಬಹುದು. ಜೊತೆಗೆ ಇವತ್ತು ಪ್ರಸಕ್ತ ರಾಜಕಾರಣ ಅಂದ್ರೆ ನಿನ್ನೆ ಏನ್ ಬಜೆಟ್ ಸಂದರ್ಭದಲ್ಲಿ ಆದಂತಹ ಎಲ್ಲ ಘಟನೆಗಳ ಬಗ್ಗೆ ಕೂಡ ರಾಹುಲ್ ಗಾಂಧಿ ಅವರಿಗೆ ಸಿದ್ದರಾಮಯ್ಯ ಮಾಹಿತಿಯನ್ನು ಕೂಡ ರವಾನಿಸ್ತಾ ಇದ್ದಾರೆ. ಓಕೆ, ಒಟ್ಟಾರೆ ಒಂದು ಪಕ್ಷದಲ್ಲಿ ಸಾಕಷ್ಟು ಒಂದು ಗೊಂದಲಗಳಿವೆ. ಶಾಸಕರು ಕೆಲವು ಅಸಮಾಧಾನಗೊಂಡಿರೋ ಶಾಸಕರಿಗೆ ಒಂದ್ ಕಡೆ ಇದನ್ನೆಲ್ಲವೂ ಕೂಡ ಸರಿ ಮಾಡುವಂತ ಸಾಧ್ಯತೆಗಳು ಇದೆಯಾ ಶಿವು?
ಖಂಡಿತವಾಗ್ಲೂ ದಿವ್ಯ, ಯಾಕೆಂದ್ರೆ ಈಗ ಇನ್ನೂ ಕಾಂಗ್ರೆಸ್ ಪಾಲಿನ 22 ನಿಗಮ ಮಂಡಳಿಗಳ ಅಧ್ಯಕ್ಷರು ಮತ್ತೆ ನಿಗಮ ಮಂಡಳಿಗೆ ತುಂಬಬೇಕಾಗತ್ತೆ. ಎರಡನೇ ಹಂತದಲ್ಲಿ ಕಾರ್ಯಕರ್ತರು ಮತ್ತೆ ಕೆಪಿಸಿಸಿ ಪದಾಧಿಕಾರಿಗಳಿಗೆ ಆ ನಿಗಮ ಮಂಡಳಿಗಳಲ್ಲಿ ಅವಕಾಶವನ್ನ ಮಾಡ್ಕೊಡ್ಬೇಕು. ಯಾಕೆಂದ್ರೆ ಪಕ್ಷ ಸಂಘಟನೆ ದೃಷ್ಟಿಯಲ್ಲಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಅವರನ್ನ ಕಡೆಗಣಿಸಿದ್ರೆ ಮತ್ತೆ ಅವರು ತಿರುಗಿ ಬೀಳ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಪದಾಧಿಕಾರಿಗಳು ಮತ್ತೆ ಕಾರ್ಯಕರ್ತರಿಗೆ ಆ ಒಂದು ನಿಗಮ ಮಂಡಳಿಗಳನ್ನ ಇಟ್ಕೊಂಡಿದ್ರು. ಆದ್ರೆ ಈಗ ಶಾಸಕರಲ್ಲೇ ಸಾಕಷ್ಟು ತೃಪ್ತಿ ಅಸಮಾಧಾನ ಇರೋದ್ರಿಂದ ಆ ಶಾಸಕರನ್ನು ಕೂಡ ಉಳಿದಿರುವಂತ ಕೆಲವು ಪ್ರಮುಖ ನಿಗಮ ಮಂಡಳಿಗಳಿಗೆ ಅವರನ್ನು ಕೂಡ ನೇಮಕ ಮಾಡುವಂತ ಒಂದು ಪ್ರಕ್ರಿಯೆಗೆ ಈಗ ರಾಜ್ಯ ನಾಯಕರು ಕೂಡ ಬಂದಿದ್ದಾರೆ. ಇದೇ ವಿಚಾರವಾಗಿ ಇವತ್ತು ರಾಹುಲ್ ಗಾಂಧಿ ಅವರ ಜೊತೆ ಸಿದ್ದರಾಮಯ್ಯ ಚರ್ಚೆಯನ್ನು ಕೂಡ ನಡೆಸ್ತಾರೆ. ಓಕೆ ಧನ್ಯವಾದಗಳು ಶಿವ ತಮ್ಮ ಮಾಹಿತಿ.